ಮೈತ್ರಿ, ಚಿರು ಕೂಡ ಇಬ್ಬರು ಹುಷಾರಾಗಿ ಮನೆಗೆ ಬರ್ತಾರೆ. ಅಲ್ಲಿಂದ ಮನೆಗೆ ಬಂದಾಗ ಮನೆಯವ್ರಿಗೆಲ್ಲರೂ ಅಚ್ಚರಿಯಾಗ್ಬಿಡುತ್ತೆ. ಏನಿದು ಚಿರುಗೆ ಹೇಗೆ ಕಾಲು ಬಂತು ಅಂತ ಅಲ್ಲಿ ಆಗಿರೋ ವಿಷಯನ ಎಲ್ಲ ಕೂಡ ಹೇಳ್ತಾರೆ. ಹೇಳಿದಾಗ ಚಿರುಗೆ ಕಾಲೇನೋ ಬಂತು, ಒಳ್ಳೆಯದು ಬಗನ ಏನಾದರೂ ಕಾಲು ಬರ್ದೆ ಅಲ್ಲೇ ಬಿದ್ದೋಗಿದ್ರೆ ಏನು ಮಾಡ್ತಿದ್ದೆ ಚಿರು ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಮನೆಯವರು ಅದನ್ನೆಲ್ಲ ನೋಡಿಬಿಟ್ಟು ಏನು ನೀ ಏನು ಅಂದ್ಕೊಂಡಿದ್ದೆ, ಚಿರುನ ಇಲ್ಲಿ ಬಿಟ್ಬಿಟ್ಟು ನೀ ಯಾಕೆ ಅಲ್ಲಿ ಹೋಗಿ ಜೋತಾಡ ಹಾಕತ್ತಿದ್ದೀಯ ಅಂತೇಳಿ ಬೈತಾ ಇರ್ತಾರೆ. ಅವರ ಅಜ್ಜಿ ಅವಾಗ ಬೈತಾ ಇರಬೇಕಾದ್ರೆ ಅದು ಹೋಗಲಿ ಬಿಡಿ, ಇವಾಗ ಏನಾಯಿತು ಅಂತ ಅದನ್ನು ಮಾತ್ರ ಹೇಳಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ನೋಡಿದರೆ ಚಿರು ಮೈತ್ರಿ ನೀನಿಲ್ಲ ಅಂದರೆ ನಾನು ಏನಕ್ಕೆ ಬದುಕಬೇಕು ಅಂತ ಹೇಳಿಬಿಟ್ಟು ಸಾಯ್ತಾ ಇರ್ತಾರೆ. ಆ ವಿಷಯನ ಎಲ್ಲ ಕೂಡ ಮನೆಯಲ್ಲೇ ಹೇಳಿರ್ತಾರೆ, ಈ ಥರ ಆಯಿತು ಅಂಥೇಳಿ. ಆವಾಗ ರಾಘವೇಂದ್ರನೇ ಬಂದು ನನ್ನ ಕಾಲುಗಳಿಗೆಲ್ಲ ಶಕ್ತಿ ಕೊಟ್ಟು ಕಾಪಾಡಿದ ಅಮ್ಮ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಲ್ಲಿ ಚಿರು ಹೇಳಿದಾಗ ಅವರೆಲ್ಲರೂ ಕೂಡ ನಂಬ್ತಾರೆ. ಆ ದೇವರು ಹೇಗೋ ಬಂದು ನಿಮ್ಮಿಬ್ಬರನ್ನೂ ಕೂಡ ಕಾಪಾಡೋಣ, ಅಷ್ಟೇ ಸಾಕು, ನಾವು ಫಸ್ಟು ದೇವ್ರಿಗೆ ಹೋಗಿ ಒಂದು ನಮಸ್ಕಾರ ಮಾಡೋಣ ಅಂತ ಇರ್ತಾರೆ. ರಾಘವೇಂದ್ರನಲ್ಲಿಂದ ಆಗಿರೋದು ಆಶೀರ್ವಾದನ ಎಲ್ಲವೂ ಕೂಡ ಚಿರು ನೆನೆಸ್ಕೊಳ್ತಾ ಇರ್ತಾನೆ. ಹೇಗೆ ಅವನ ಕಾಲುಗಳಿಗೆ ಶಕ್ತಿ ಬಂತು, ರಾಘವೇಂದ್ರ ಹೇಗೆ ಇದನ್ನು ಮಾಡಿದ್ರು ಅನ್ನೋದು ಕೂಡ ಹೇಳ್ತಾ ಇರ್ತಾರೆ. ಮನೆಯವರು ಅದನ್ನೆಲ್ಲ ಕೇಳಿಬಿಟ್ಟು ಈ ಕಡೆ ಚಾರುಗೆ ತುಂಬಾ ಬೇಜಾರಾಗ್ತದೆ. ಏನಂತ ಮಾತಾಡ್ತೀಯ ನೀನು, ಅವನಿಗೆ ಕಾಲು ಬಂದಿರೋದು ಒಳ್ಳೇದಲ್ವಾ ನಿನಗೆ, ಸರಿ ಇವಾಗ ಎಲ್ಲರೂ ಏನಾಯಿತು ಬಿಡು ಅಂತ ಹೇಳ್ತಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.